ಇವತ್ತು ಆರತಿ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಆಷಾಢದಲ್ಲಿ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ವಿ. ಅದೇ ಥರನೇ ಈ ವರ್ಷದಲ್ಲೂ ಹೋಗ್ತಾ ಇದ್ದೀವಿ. ಇವಾಗ ಇಷ್ಟು ಜನ ಇದ್ದೀವಿ. ಮತ್ತು ನಮ್ಮ ಫ್ಯಾಮಿಲಿ ಇನ್ನೂ 2 ಕಾರ್ನಲ್ಲಿ ಬರಬೇಕು, ಬರ್ತಾವ್ರೆ. ಹಾಗೇನೆ ನಮ್ಮ ಸ್ವೀಟಿನೂ ಬರ್ತಾ ಇದೆ. ಮಕ್ಕಳು ಇಬ್ಬರಳಿಗೂ ಖುಷಿ ಸ್ವೀಟಿ ಬರ್ತಾ ಇರೋದಕ್ಕೆ. ಅದರಲ್ಲೂ ನಮ್ಮ ತನುಗಂತೂ ಫುಲ್ ಹ್ಯಾಪಿ. ಬಂದು ಇವಾಗ ರೀಚ್ ಆದೋ. ನಾವು ಪ್ರತಿ ವರ್ಷ ಹೋಗ್ತಿದ್ವಲ್ಲ ಆ ಪ್ಲೇಸ್ಗೆ ಹೋಗಿದ್ದು. ಅಷ್ಟರಲ್ಲಿ ಬೇರೆಯವರು ಬಂದ್ಬಿಟ್ಟಿದ್ರು. ನಾವು ಈ ಸಲ ಸ್ವಲ್ಪ ಲೇಟಾಗಿ ಹೋಗಿದ್ದು. ಹಾಗಾಗಿ ನಮಗೆ ಆ ಪ್ಲೇಸ್ ಸಿಗ್ಲಿಲ್ಲ. ಬೇರೆ ಪ್ಲೇಸ್ ನೋಡೋಕೆ ಅಂತ ಹೋಗಿದ್ರು. ನಾವು ಅಷ್ಟರಲ್ಲಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದು. ಇಲ್ಲಿ ಕಾರ್ನಲ್ಲೇ ಅಜ್ಜಿ ಮೊಮ್ಮಗ ಇಬ್ಬರಳುವೆ ಏನೋ ಮಾತಾಡ್ತಾ ಇದ್ರು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೋದ್ವು. ಅಲ್ಲಿ ತುಂಬಾನೇ ರಶ್ ಇತ್ತು. ಪೂಜೆ ಮಾಡಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಕೊನೆಗೂ ರಶಲ್ಲೇ ಪೂಜೆ ಮುಗಿಸಿ ಬಂದು. ಭಾನುವಾರ ಆಗಿತ್ತಲ್ಲ, ಅದಕ್ಕೂ ಕಾರಣ ರಶ್ ಅಂತೂ ತುಂಬಾ ಇತ್ತು. ಪಕ್ಕದಲ್ಲಿ ಕ್ಯೂ ಅಲ್ಲಿ ನಿಂತಿದ್ರಲ್ಲ, ಅವರಂತೂ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ರು. ನಾವಂತೂ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ಟು. ಪೂಜೆ ಮುಗಿಸಿ ಬರ್ಬೇಕಾದ್ರೆ ವಿಡಿಯೋ ಮಾಡ್ತಾನೆ ಇದ್ದೆ. ನಮ್ಮ ಯಜಮಾನಂತೂ ರೇಗಿಸ್ತಾ ಇದ್ರು. ನಮ್ಮಿಬ್ರಾಳು ಆಗ್ತಿರು ನಗಡ್ತಾನೆ ಇದ್ರು. ಆದ್ರೂ ಬಿಡ್ಲಿಲ್ಲ. ನಾನು ರೋಡಲ್ಲಿ ವಿಡಿಯೋ ಮಾಡ್ಕೊಂಡೇ ಬಂದೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದೆ. ನಾವು ಪೂಜೆ ಮುಗಿಸಿ ಬರೋ ಅಷ್ಟರಲ್ಲಿ ಬೇರೆ ಪ್ಲೇಸ್ ನೋಡಿ ಸಾಮಾನೆಲ್ಲ ಇಟ್ಟಿದ್ರು. ಸುಮಾರು ಟೈಮೇ ಆಗೋಗಿತ್ತು. ಬಂದು ತಿಂಡಿ ತಿಂದು ಬೇಗ ಅಡುಗೆ ಮಾಡೋಣ ಅಂತ ತಯಾರಿ ಮಾಡ್ತಾ ಇದ್ದೋ. ನನ್ನ ಮಗನಿಗೆ ವಿಡಿಯೋ ಮಾಡು ಅಂತ ಕೊಟ್ಟಿದ್ದೆ. ಅವನು ಏನೋ ಅಂತಿದ್ದ ಅಂತಂದ್ಬಿಟ್ಟು ನಾವೆಲ್ಲ ನೆಗಾಡ್ತಾ ಇದ್ದೋ. ಮಸಾಲೆ ಎಲ್ಲ ರೆಡಿ ಮಾಡಿ ರುಬ್ಬಕ್ಕೆ ಕೊಟ್ಟು ಕಳಿಸಿದ್ದೋ. ರುಬ್ಬಿಸ್ಕೊಂಡು ತಂದಿದ್ರು ನಮ್ಮ ಯಜಮಾನ್ರು. ಮತ್ತೆ ನಮ್ಮ ಚಿಕ್ಕತ್ತೆ ಸೇರಿ ಅಡುಗೆ ಮಾಡಿದ್ರು. ಅಲ್ಲಿ ಹಿಂದೆ ನೀರು ತಗೊಬಂದು ಇತ್ತವ್ರಲ್ಲ, ಅವರೇ ನಮ್ಮ ಚಿಕ್ಕತ್ತೆ. ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟಾಗೂ ಕೂಡ ಇತ್ತು. ಮತ್ತೆ ಬೇಗನೆ ಅಡುಗೆ ಆಗೇ ಹೋಯ್ತು. ಸ್ವಲ್ಪ ಹೊತ್ತು ಬಿಸಿಲು ಬರೋ ಆಗೋದು, ಸ್ವಲ್ಪ ಹೊತ್ತು ಮಳೆ ಬರಂಗೂ ಆಗೋದು. ಆದರೆ ನಮ್ಮ ಅದೃಷ್ಟಕ್ಕೆ ಮಳೆ ಬರಲಿಲ್ಲ. ಹಾಗೇನೆ ನೆಂಟರು ಕೂಡ ಬಂದಿದ್ರು. ಹಾಗೇನೆ ಅಡುಗೆ ಯಾವ ರೀತಿ ಇದೆ, ಸಾಂಬಾರು ಯಾವ ರೀತಿ ಇದೆ, ಗೊಜ್ಜಿ ಯಾವ ರೀತಿ ಇದೆ ಅಂತ ನೋಡ್ತಾ ನಿಂತಿದ್ದೋ. ಮಕ್ಕಳು ಕೂಡ ಬಂದು ನೋಡ್ತಾ ಇದ್ರು, ನಾವು ನೋಡ್ತಾ ನಿಂತಿದ್ದೋ. ದೇವರಿಗೆ ಎಡೆ ಕೊಟ್ಟ ಮೇಲೆ ಉಪ್ಪು ಖಾರ ಸರಿ ಇದೆಯಾ ಅಂತ ನಮ್ಮ ಎಣ್ಣೆ ಅಕ್ಕ ಮತ್ತೆ ನಮ್ಮ ಚಿಕ್ಕತ್ತೆ ಟೇಸ್ಟ್ ನೋಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತಾ ಇದ್ದೆ. ಮಕ್ಕಳಿಬ್ಬರಾಳು ತಮಾಷೆ ಮಾಡ್ತಾ ಇದ್ರು ನಾನು ವಿಡಿಯೋ ಮಾಡ್ತಾ ಇರೋದನ್ನ. ಮತ್ತೆ ಬೆಳಿಗ್ಗೆಯಿಂದ ಟೀ ಕುಡ್ದಿಲ್ಲ ಅಂದ್ಬಿಟ್ಟು ನಮ್ಮ ಮೊದಲನೇ ಅಕ್ಕ ಟೀ ಮಾಡಿ ಎಲ್ಲರಿಗೂ ಟೀ ಕೊಟ್ಬಿಟ್ಟು ಅವರು ಕುಡಿತಾ ನಿಂತಿದ್ರು. ದೇವರಿಗೆಲ್ಲ ಎಡೆ ಕೊಟ್ಟು ಟೀ ಎಲ್ಲ ಮಾಡ್ಕೊಂಡು ಕುಡ್ತಿ ಸ್ವಲ್ಪ ಹೊತ್ತು ಕುಂತಿದ್ದು. ಆಮೇಲೆ ಎಲ್ಲ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡ್ದು. ಹಾಗೇನೆ ಒಂದು ಸೆಲ್ಫಿ ಕೂಡ ತಗೊಂಡು. ಆ್ಯಂಡ್ ಫೈನಲಿ ಊಟ ಎಲ್ಲಾರ್ದು ಆಯಿತು. ಎಲ್ಲರೂ ಕೂಡ ಊಟ ಮುಗಿಸ್ತು. ಹಾಗೇನೆ ಪಾತ್ರೆ ಎಲ್ಲ ತೊಳೆದು ತುಂಬಿದ್ವಿ. ಮತ್ತು ಸಾಮಾನೆಲ್ಲ ಸ್ವಲ್ಪ ಸಾಮಾನೆಲ್ಲ ಇದ್ದು ಅವನು ಕೂಡ ತುಂಬಿಕೊಂಡು ಕೊನೆಗೆ ಬರಬೇಕಾದ್ರೆ ದೇವಸ್ಥಾನದ ಪಕ್ಕದಲ್ಲಿ ಎಲ್ಲ ಗಾಡಿಗೂ ನೀರು ಹಾಕ್ಸಿ, ಎಲ್ಲ ಗಾಡಿಗೂ ಹೂನಾರ ಹಾಕ್ಸಿ ಪೂಜೆ ಮುಗಿಸಿ ದೃಷ್ಟಿ ಕೂಡ ನಮ್ಮ ಗಾಡಿಗೆಲ್ಲದಕ್ಕೂ ದೃಷ್ಟಿ ತೆಗೆಸ್ತೋ. ಅಲ್ಲಿ ಸೈಡಲ್ಲಿ ಅಕ್ಕ ತಂಗಿರೇನೋ ಮಾತಾಡ್ತಾ ನಿಂತವ್ರೆ. ಆ್ಯಂಡ್ ಲಾಸ್ಟಲ್ಲಿ ಗ್ರೂಪ್ ಫೋಟೋ ಕೂಡ ತಗೊಂಡು ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆದುಕೊಂಡು ಎಲ್ಲರೂ ಆ ತಾಯಿಗೆ ಮತ್ತೆ ನಮಸ್ಕಾರ ಮಾಡಿ ಹೊರಟು. ಇದು ಲಾಸ್ಟ್ ವಿಡಿಯೋ. ಈ ವರ್ಷದ ಆರತಿ ಉಕ್ಕಡ ಮಾರಮ್ಮನ ಪೂಜೆ ಮತ್ತು ಮುಗಿತು. ಆ ತಾಯಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು.